ಧನ್ಯ ಇಷ್ಟೇ ಸೈಲೆಂಟಾ ಯಾವಾಗ? ಅಯ್ಯೋ ವೈಲೆಂಟ್ ಪ್ಲೀಸ್, ವೈಲೆಂಟ್ ಸೈಲೆಂಟ್ ಅಲ್ಲ ವೈಲೆಂಟ್. ನಾವ್ ಇಷ್ಟ ತನಕ ಬರೀ ನಮ್ಮ 3 ಜನದ ಮಾತೇ ಇದೆ ಅಲ್ಲಿ. ಯಾಕೋ ಫೀಮೇಲ್ ವಾಯ್ಸ್ ತಕ್ಕ ಡಲ್ ಆಗೋಯ್ತಾ ಅಂತ. ನೀವು ಅವ್ರನ್ನ ಕೇಳ್ತಾ ಇಲ್ಲ ಅಂತ ಸುಮ್ಮನೆ ಇದ್ದಾರೆ. ಅವ್ರ ಮನಸ್ಸಲ್ಲಿ ಈಗ ಪ್ರೆಷರ್ ಬಿಲ್ಡ್ ಆಗ್ತಿದೆ. ಪ್ರೀಮಿಯರ್ ಇದೆ, ಮನೆಯವರೆಲ್ಲ ನೋಡ್ತಾರೆ. ಪ್ರೀಮಿಯರ್ ಇದೆ, ನಾಳೆ ರಿಲೀಸ್ ಇದೆ. ಏನಂತಾರೆ ಮನೇಲಿ ಅಮ್ಮ ಎಸ್ಪೆಷಲಿ, ಬಿಕಾಸ್ ದ ಬಿಗ್ಗೆಸ್ಟ್ ಸ್ಟ್ರಾಂಗ್ ಪಿಲ್ಲರ್ ಫಾರ್ ಯು. ಏನಂದ್ರೆ ಅಮ್ಮ ಏನು ಯಾವಾಗ್ಲೂ ಮಮ್ಮಿ ಯಾವಾಗ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡೋದು. ಸೊ ನಂಗೆ ನೆಗೆಟಿವ್ ಕಾಮೆಂಟ್ಸ್ ಅವ್ರ ಕಡೆಯಿಂದ ಬರೋದೇ ಇಲ್ಲ. ಇನ್ ಅ ವೇ ಅದು ಇಟ್ ಮೈಟ್ ಬಿ ಬ್ಯಾಡ್ ಆಲ್ಸೋ, ಯಾಕಂದ್ರೆ ನಾನು ಬ್ಯಾಡ್ ಟೇಕ್ ಕೊಟ್ಟಾಗ್ಲೂ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳೋದು ನಮ್ಮ ಮಮ್ಮಿ. ಚೆನ್ನಾಗಿದೆ ನಿಜವಾಗಿ. ಬಟ್ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಅವರು ಸಿನಿಮಾ ನೋಡಿದ್ದಾರೆ, ಇಬ್ರು ನೋಡಿದಾಗ ಒಂದೇ ರಿಯಾಕ್ಷನ್ ಇತ್ತು, ಅಂದರೆ ಸರ್ಪ್ರೈಸ್ ದಟ್ ನಾನು ಚೆನ್ನಾಗಿ ಕಾಣ್ತೀನಿ ಅಂತ. ಆ್ಯಂಡ್ ಅವ್ರಿಗೆ ಅದು ಶಿ ವಾಸ್ ಪ್ರೌಡ್ ಆಫ್ ಮೀ, ವೆರಿ ಪ್ರೌಡ್ ಆಫ್ ಮೀ. ಅವ್ರ ಡ್ರೀಮ್ ಕೂಡ ಇತ್ತು ಅದು. ಹಲ್ಕಟ್ಟವ್ರು ಹಲ್ಲೋದ್ರು ಸರ್ ನಾನು, ಹೌದು 20 ನಿಮಿಷ ಹತ್ತಿದ್ದೀರಿ. ಹೌದು, ಸಿನಿಮಾ ನೋಡಿದ ನಂತರ. ಸಿನಿಮಾ ನೋಡಿದ ನಂತರ ತಾಯಿ ಮಗಳು ಇಬ್ರು. ಅಂದರೆ ನಾನು ಇಂಟರ್ವ್ಯೂಲಲ್ಲಿ ಅಳ್ತಾ ಇದ್ದೆ, ಅಂದರೆ ಎವ್ರಿ 2 minutes ಅಳೋದು. ಬಟ್ ಮಮ್ಮಿ ಅಂತೂ ಜೋರಾಗಿ. ಏನು ವಾಟ್ ಈ ಸಿನಿಮಾದಲ್ಲಿ ಕುತೂಹಲವಾಗಿರೋ ಏನೋ ಸಸ್ಪೆನ್ಸ್ ಥ್ರಿಲ್ಲರ್ ಥರ ಓಡಾಡ್ತಿರುತ್ತೆ, ಕುತೂಹಲವಾಗಿ ರೊಮ್ಯಾನ್ಸ್ ಬರುತ್ತೆ, ಅಲ್ಲೆಲ್ಲೋ ಪ್ರೀತಿ ಬರುತ್ತೆ, ಅಲ್ಲೆಲ್ಲೋ ದುಃಖ ತಪ್ತ ವಾತಾವರಣ ಥರ ಏನೋ ಕಟ್ಕೊಡ್ತಾ ಇದ್ದೀರಾ. ಏನು ವಾಟ್ ಈಸ್ ದ ಸಿನಿಮಾ ಆಲ್ ಅಬೌಟ್ ಸೂರಜ್? ಸರ್, ಈಗಿನ ಕಾಲದ ಪ್ರೀತಿ, ನಾವು ಹಿಂದಿನ ಕಾಲದಿಂದನೂ ಜನ ಪ್ರೀತಿ ತೋರಿಸೋ ರೀತಿ ಚೇಂಜ್ ಆಗ್ತಾ ಬರ್ತಾ ಇದೆ. ಆ್ಯಂಡ್ ಲಿವ್ ಇನ್ ರಿಲೇಷನ್ಶಿಪ್ ಅನ್ನೋದು ಒಂದು ಅನ್ಎಕ್ಸ್ಪ್ಲೋರ್ಡ್ ಕಾನ್ಸೆಪ್ಟ್ ಅಂತ ಅನಿಸ್ತು ನನಗೆ ಕನ್ನಡ. ಲೀಗಲಿ ಎಸ್ ಅಲ್ವಾ? ಹೌದು, ಲೀಗಲಿ ಇಟ್ ಇಸ್, ಬಟ್ ಅದರ ಅಕ್ಸೆಪ್ಟೆನ್ಸ್ ಇಲ್ಲ. ಹೌದು, ಸೊಸೈಟಿಲಿ ಅಷ್ಟು ಅಕ್ಸೆಪ್ಟೆನ್ಸ್ ಇಲ್ಲ. ಸೊ ಇದು ಅದರ ಕಾಮಿಕಲ್ ವರ್ಷನ್. ನಾವು ಫಾರ್ ಎಕ್ಸಾಂಪಲ್, ನಾವೊಂದು ಮನೆಯಲ್ಲಿ ಗಂಡ, ಅಂದರೆ ಒಂದು ಮದುವೆ ಆಗದಲ್ಲೇ ಇರೋ ಗಂಡು ಹೆಣ್ಣು ಒಂದೇ ಮನೇಲಿ ಇದ್ದಾಗ ಅಕ್ಕಪಕ್ಕದ ಮನೆಯವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಒಂದು ಹಾಲು ಹಾಕೋನ್ ಹೇಗೆ ರಿಯಾಕ್ಟ್ ಮಾಡ್ತಾನೆ, ಕೆಲ್ಸದಮ್ಮ ಹೇಗೆ ರಿಯಾಕ್ಟ್ ಮಾಡ್ತಾರೆ. ಸೊ ಆ ಥರ ಕಾಮಿಕಲ್ ಸಿಚುವೇಶನ್ಸ್ನ ಸುಮಾರು ಇಟ್ಕೊಂಡು ಅದರ ಪ್ರೋಸ್ ಆ್ಯಂಡ್ ಕಾನ್ಸ್ ಎಲ್ಲನೂ ಸೊಸೈಟಿ ಪರ್ಸ್ಪೆಕ್ಟಿವ್ ಕೂಡ ತೋರಿಸ್ತಾ ಇವೆಂಚುಲಿ ನಿಮಗೆ ಏನು ನೋಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದು ಕಾಣುತ್ತೆ ನಿಮ್ಮ ಕ್ಲೈಮ್ಯಾಕ್ಸ್. ಏನು ಕಾಡುತ್ತೆ ನಮ್ಮನ್ನು? ಹಾಡು ಸರ್, BGM ಸರ್. ಅಂದರೆ ಹಾಡು ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಹಿಟ್ ಆಗಿದೆ, ಬಟ್ BGM, ಐ ಥಿಂಕ್ BGM ಇಸ್ ದ ಮೋಸ್ಟ್ ಸ್ಟ್ರಾಂಗೆಸ್ಟ್ ಪಾಯಿಂಟ್ ಆಫ್ ಅವರ್ ಫಿಲ್ಮ್. ಎಲ್ಲ ಆಸ್ಪೆಕ್ಟಲ್ಲೂ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿದೆ ಸರ್ ಸಿನಿಮಾ. ಅಂದರೆ ನಾವು ಚಿಕ್ಕ ಸಿನಿಮಾ ಅಂತ ಹೇಳಿದಾಗ ಯಾವಾಗಲೂ ಬಡ್ಜೆಟ್ನಲ್ಲಿ ಅಂತ ಹೇಳ್ತೀವಿ, ಕಾಂಟೆಂಟಲ್ಲಿ ನಾವು ಯಾವತ್ತೂ ಯಾವ ಸಿನಿಮಾಗೂ ಅಂದ್ಕೊಂಡಿಲ್ಲ. ಅದೇ ಕಾರಣಕ್ಕೆ ಅಂತಲೇ 8ನೇ ತಾರೀಕು ಬರ್ತಾ ಇದ್ದೀವಿ. ಧನ್ಯ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ನನಗೆ ಫಸ್ಟ್ ಎಡಿಟ್ ನೋಡಿದಾಗ ಅಗೇನ್ ಹೇಳಿದಾಗೆ ಸೂರಜ್ ಅವ್ರಿಗೆ ಪ್ಲೀಸ್ ಕಾಲ್ ಹರ್ ಆ್ಯಂಡ್ ಟೆಲ್ ಹರ್ ದಟ್ ಐ ರಿಯಲಿ ಅಪ್ರಿಷಿಯೇಟ್ ಹರ್ ವರ್ಕ್ ಅಂತ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಒಂದು ಕ್ಯಾಮ್ರಾ ಮುಂದೆ ಹೇಗೆ ಎಷ್ಟು ಎಕ್ಸ್ಪ್ರೆಷನ್ಸ್ ಕೊಡಬೇಕು, ಡಿಸ್ಟೆನ್ಸ್ ನೋಡ್ಕೊಂಡು, ಕ್ಯಾಮ್ರಾ ಡಿಸ್ಟೆನ್ಸ್ ನೋಡ್ಕೊಂಡು, ಐ ಥಿಂಕ್ ಇಟ್ಸ್ ಅ ಟ್ರೂ ಹಾಲ್ ಮಾರ್ಕ್ ಆಫ್ ಎನ್ ಆ್ಯಕ್ಟರ್. ನಾನು ಅದನ್ನು ದೊಡ್ಡ ಆ್ಯಕ್ಟರ್ಸಲ್ಲಿ ನೋಡಿದ್ದೀನಿ, ಕೇವಲ ತುಂಬ ಕಮ್ಮಿ ಆ್ಯಕ್ಟರ್ಸಲ್ಲಿ ನೋಡಿರೋದು ಇಂಡಿಯಾಲಿ. ಇನ್ಫ್ಯಾಕ್ಟ್ ಕನ್ನಡದಲ್ಲಿ ನಾನು ಆ ಥರ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಮೆಚುರಿಟಿ ಕ್ಯಾಮ್ರಾ ಡಿಸ್ಟೆನ್ಸ್ ಪ್ರಕಾರ ಆ್ಯಕ್ಟ್ ಮಾಡೋದು ನೋಡಿರೋದು ಅಂದರೆ ಮಾಸ್ಟರ್ ಮಂಜುನಾಥ್, ಮಾಲ್ಗುಡಿ ಡೇಸ್. ಸೊ ಫಸ್ಟ್ ಫಿಲಮ್ ಆ್ಯಂಡ್ ಸೋ ಯಂಗ್ ಆ್ಯಂಡ್ ಸೋ ಮಚ್ ಮೆಚುರಿಟಿ ಇನ್ ಆ್ಯಕ್ಟಿಂಗ್. ಧನ್ಯ ಅವ್ರ ಜೊತೆ ಒಂದು ಕ್ಲೋಸಪ್ ಅಲ್ಲಿ ಸೆಲ್ಫಿ ಪೋಸ್ಟ್ ಮಾಡ್ತೀನಿ, ಆಮೇಲೆ ಅವ್ರು ದೊಡ್ಡ ದೊಡ್ಡ ಲೆವೆಲ್ ಬೆಳೆದ್ಮೇಲೆ ನಂಗೆ ಸಿಗುತ್ತೋ ಇರೋ ಗೊತ್ತಿಲ್ಲ. ಸಿಗಲ್ಲ. ಅದಕ್ಕೆ ಹೆಣ್ಮಗಳು ಅಂದ ತಕ್ಷಣ ಅವರ ಮುದ್ದು, ಅವರ ಚೆಲುವು ಚೆನ್ನಾಗಿ ಕಾಣಿಸ್ಬೇಕು ಸ್ಕ್ರೀನ್ಲಿ, ಅಷ್ಟೆಲ್ಲ ಅಲ್ವಲ್ಲ. ಮೇನ್ಲಿ ಆ ಕಂಟೆಂಟ್ ಪರ್ಫಾರ್ಮೆನ್ಸ್ ಮೇಲೆ ಕೆಲಸ ಮಾಡಿದ್ದಾರೆ ಅಂದರೆ ನಂಗೆ ಗೊತ್ತಾಗುತ್ತೆ ಹೌ ಟೀಮ್ ವರ್ಕ್ ಮತ್ತು ಹೇಗೆ ಕೆಲಸ ಮಾಡಿದ್ದಾರೆ ಅನ್ನೋ ಕೂಡ. ಎನಿಥಿಂಗ್ ಟು ಸೇ? ರಘು ಸರ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ. ಯಾಕೆಂದರೆ ಅವ್ರ ಕಮಿಟ್ಮೆಂಟ್ ಲೆವೆಲ್ಸ್ ಇದೆಯಲ್ಲ, ಎಲ್ಲರೂ ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲ ಟೆಕ್ನಿಷಿಯನ್ ಆದರೆ ಅವರ ಕೆಲಸ ಮುಗಿಯೋ ತನಕ ಇರ್ತಾರೆ. ಕೆಲಸ ಮುಗಿದ ನಂತರ ಅವ್ರಿಗೂ ಆ ಸಿನಿಮಾಗೂ ಸಂಬಂಧ ಇಲ್ಲ, ಮುಂದಿನ ಸಿನಿಮಾಗೆ ಮೂವ್ ಆನ್ ಹೋಗಿರ್ತಾರೆ. ಬಟ್ ರಘು ಸರ್ದು ಆ ಥರ ಅಲ್ಲ. ಅವರು ಸಿನಿಮಾ ಶೂಟಿಂಗ್ ಮುಗಿದು ಅವರ ಮ್ಯೂಸಿಕ್ ಕೆಲಸ ಮುಗಿದಿದ ನಂತರನೂ ಆ ಸಿನಿಮಾ ಹೆಂಗೆ ಬಂದಿದೆ ಅನ್ನೋದನ್ನ ಒಂದು 100 ಸತಿ ನೋಡಿ, ಅದಾದಮೇಲೆ ಸಿನಿಮಾ ಪ್ರಮೋಷನ್ಗೆ, ಸಿನಿಮಾ ಗೆಲ್ಲ ತನಕ ಆ ಟೀಮ್ಗೆ ಅದೊಂಥರ ಅವ್ರದ್ದು ಆನೆ ಬಲ ಇದ್ದಂಗೆ ಒಂಥರ ನಮ್ಮ ಸ್ಪಿರಿಟ್ನ ಅವ್ರು ಇನ್ಕ್ರೀಸ್ ಮಾಡ್ತಿರ್ತಾರೆ. ಅದೇ ಥರ ಇದೀನಲ್ಲ. ಓಕೆ, ಅಂದರೆ ಒಂಚೂರು ಪ್ರಿವಿಲೇಜ್ ನನಗೆ ಮಾಧ್ಯಮದವ್ರಿಗೆ ಅಥವಾ ಬೇರೆ ಸೆಲೆಬ್ರಿಟಿಗಳಿಗೆ ಇವತ್ತು ಅಫ್ಕೋರ್ಸ್ ಅವರೊಂದು ಅದ್ಭುತವಾಗಿರೋ ಶೋ ತೋರಿಸ್ತಾ ಇದ್ದಾರೆ. ನಾಳೆ ಇಡೀ ಕರ್ನಾಟಕದಾದ್ಯಂತ ಒಂದಲ್ಲ ಎರಡಲ್ಲ ರೀ, ಅದಕ್ಕೆ ಸಿನಿಮಾ ಹಬ್ಬ ಯಾಕೆ ಕರಿತಿದ್ದೀನಿ ಅಂದರೆ 200 ಥಿಯೇಟ್ರ್ಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿನ್ನ ಸನಿಹಕ್ಕೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋಣ, ಮತ್ತೆ ಆ ಹಬ್ಬದ ದಿನಗಳನ್ನು ಮತ್ತೆ ಸಂಭ್ರಮ ಮಾಡೋಣ, ಆಚರಿಸೋಣ. ಇವರೆಲ್ಲರೂ ಸಿಕ್ಕಿದ್ರೆ ನಿಲ್ಲಿಸ್ಬಿಟ್ಟು ಅವ್ರಿಗೆ ಕಾಂಪ್ಲಿಮೆಂಟ್ಸ್ ಕೊಡಿ, ನಿಲ್ಲಿಸ್ಬಿಟ್ಟು ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ. ಅದು ಸೂರಜ್ ಸಿಕ್ಕರು ಅಷ್ಟೇ, ಧನ್ಯ ಸಿಕ್ಕರು ಅಷ್ಟೇ, ನಮ್ಮ ಆಡಿ ರಘು ದೀಕ್ಷಿತ್ ಸಿಕ್ಕರು ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ 3 ಜನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಅವ್ರನ್ನ ಕಳಿಸ್ಕೊಡ್ತೀನಿ. ಸಿನಿಮಾ ನೋಡೋಣ, ಸಿನಿಮಾ ಎಂಜಾಯ್ ಮಾಡೋಣ. ಸಿನಿಮಾ ಹಬ್ಬ ಈಗ ಸ್ಟಾರ್ಟ್. ಇಲ್ಲಿಗೆ ಸ್ಪೆಷಲ್ ಶೋ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು,
ಬಲ ನಿಮ್ಮದು. ನಿನ ಸನಿಹಕ್ಕೆ